ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಬಾನು. ಇನ್ನು 2-3 ದಿವಸ ಹಿಂದೆ ಹೆಲಿಕಾಪ್ಟರ್ ಅಂತೂ ನಮ್ಮೂರ್ ಸುತ್ತಮುತ್ತನೇ ಓಡಾಡ್ತಾ ಇದೆ. ಏನಕ್ಕೆ ಅಂತ ನನ್ಗೂ ಫಸ್ಟ್ ಗೊತ್ತಿರ್ಲಿಲ್ಲ. ಆಮೇಲೆ ನಮ್ಮೂರಲ್ಲಿ ವಿಚಾರಿಸಿದ್ರೆ ಗೊತ್ತಾಯ್ತು. ನಮ್ ಕಡೆನೂ ಗೋಲ್ಡ್ ಮೈನಿಂಗ್ ಮಾಡಕ್ಕೆ ಗೋಲ್ಡ್ ಇದೆಯಾ ಇಲ್ವಾ ಅಂತ ಸ್ಕ್ಯಾನ್ ಮಾಡ್ತಿದ್ದಾರೆ ಗವರ್ನಮೆಂಟ್ ಕಡೆಯಿಂದ ಅಂತ. ನಮ್ ಕಡೆ ನೀರ್ ಸಿಗೋದೇ ಕಷ್ಟ. ಇನ್ನು ಗೋಲ್ಡ್ ಎಲ್ಲ ಸಿಗುತ್ತಾ? ನಮ್ ಕಡೆ ಗೋಲ್ಡ್ ಏನಾದ್ರು ಸಿಕ್ಕಿದ್ರೆ ನಮ್ಗೂ ಖುಷಿನೇ. ಯಾಕಂದ್ರೆ ಗೋಲ್ಡ್ ರೇಟ್ ಏನಾದ್ರು ಸ್ವಲ್ಪ ಕಡಿಮೆ ಮಾಡ್ತಾರೇನೋ ಅಂತ. ನಾನು ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ನಾನು ನಮ್ ಸಹನಾ ಮೇಡಮ್ ಅವರೆಲ್ಲ. ಇನ್ನು ಕೈವಾರ ಕ್ರಾಸ್‌ದಲ್ಲಿರೋ ಶನಿಮಾತನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಪ್ರಸಾದ ಕೊಟ್ರು ಅಂತ ತಿನ್ಕೊಂಡು ಮತ್ತೆ ಕೈವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಇನ್ನು ಕಾಲೇಜ್ ರಜಾ ಕೊಟ್ಟಾಗಿಂದ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ. ಮತ್ತೆ ನಾನು ನಮ್ ಸಹನಾ ಎಲ್ಲೂ ಮೀಟ್ ಕೂಡ ಆಗಿದ್ದಿಲ್ಲ. ಅದಕ್ಕೆ ಇವತ್ತು ಹೆಂಗು ಶನಿವಾರ ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ದಿನ ಲವರ್ಸ್ ಜೊತೆ ಆಚೆ ಹೋಗ್ತಾರೆ. ನಾವು ಫ್ರೆಂಡ್ಸ್ ಆಚೆ ಬಂದಿದ್ವಿ. ಅದು ಟೆಂಪಲ್‌ಗೆ ಬಂದಿದ್ವಿ. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಬಿಡೋದು ಅವ್ರವ್ರ ಇಷ್ಟ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಗಂತೂ ದುಡ್ಡಿದ್ರೆ ಡೈಲಿ ವ್ಯಾಲೆಂಟೈನ್ಸ್ ಡೇನೆ. ದುಡ್ಡಿಲ್ಲ ಅಂದ್ರೆ ಒಂದು ದಿವಸನೂ ವ್ಯಾಲೆಂಟೈನ್ಸ್ ಡೇ ಆಗಿರಲ್ಲ. ಅದು ನಮ್ ಪಾಲಿಸಿ, ಏನ್ ಮಾಡಕ್ಕಾಗಲ್ಲ. ಇನ್ನಿವತ್ತು ಜನನೂ ತುಂಬಾ ಜನ ಇದ್ರು. ದರ್ಶನ ಮಾಡ್ಕೊಂಡು ಮತ್ತೆ ಊಟಕ್ಕೆ ಹೋದ್ವಿ. ಊಟ ಮಾಡ್ಕೊಂಡು ಮತ್ತೆ ನಮ್ ಸಹನಾ ನಾಳೆ ಹಬ್ಬಕ್ಕೆ ಹೂಗ್ಳು ತಗೋಬೇಕು ಬಾ ಅಂದ್ಲು. ಹೂವ ಅಂತೂ ಹೋಗಿ ಮಾತಾಡ್ಸಿದ್ರೆ ರೇಟ್ ಅಂತೂ ಕೇಳಿ ಶಾಕ್ ಆಗೋಯ್ತು. ನಮ್ ರೈತರ ಕಡೆಯಿಂದ ನೋಡಿದ್ರೆ ₹50, ₹60ಕ್ಕೆ ತಗೊಂಡ್ ಹೋಗ್ತಾರೆ. ಇವ್ರು ನೋಡಿದ್ರೆ 210, 220, ₹250 ಈ ತರ ಮಾರ್ತಾರೆ. ನಾನಂತೂ ಗಲಾಟೆ ಮಾಡಿ ₹100 ಕೊಟ್ಟು ಅರ್ಧ ಕೆಜಿ ಹೂವ ತಗೊಂಡೆ. ಮತ್ತೆ ನಮ್ ಸಹನಾ ಅವ್ರ ತಮ್ಮಗ್ ಬಟ್ಟೆ ತಗೋಬೇಕು ಬಾ ಅಂತಂದ್ಲು. ನಾವು ಕೈವಾರ ಕ್ರಾಸ್ ಅಲ್ಲಿರೋ ಗ್ರಾಮ ಫ್ಯಾಷನ್‌ಗೆ ಹೋದ್ವಿ. ಯಾಕಂದ್ರೆ ಅಲ್ಲಿ ಬಾಯ್ಸ್‌ಗೆ ಚೆನ್ನಾಗಿರುತ್ತೆ ಬಟ್ಟೆಗಳು ಅಂತ. ನಮ್ ಸಹನಾ ಅಂತೂ ಏನಾದ್ರೂ ತಗೊಂಡ್ಬೇಕಾಗ್ಲಿ ನನ್ನನ್ನ ಕರ್ಕೊಂಡ್ ಹೋಗ್ತಾಳೆ. ಯಾಕಂದ್ರೆ ಬಾರ್ಗಿಂಗ್ ಚೆನ್ನಾಗ್ ಮಾಡ್ತೀನಿ ಅಂತ. ಬಟ್ಟೆ ತಗೊಂಡು ನಮ್ ಸಹನಾ ಅವ್ರ ಊರ್ ಕಡೆ ಹೋದ್ರು. ನಾನ್ ಚಿಂತಾಮಣಿ ಕಡೆ ಹೋದೆ. ನನ್ಗಂತೂ ಗೊತ್ತೇ ಇರ್ಲಿಲ್ಲ ನಮ್ಮೋರು ಇವತ್ತು ಚಿಂತಾಮಣಿಗ್ ಬರ್ತಾರೆ ಅಂತ. ನಾನ್ ಕೇಳಿದ್ರೆ ಬರಲ್ಲ, ಏನ್ ವ್ಯಾಲೆಂಟೈನ್ಸ್ ಡೇ ಅಲ್ಲ ನಮ್ಗಲ್ಲ ಅಂತ ಹೇಳಿದ್ರು. ಮತ್ತೆ ನೋಡಿದ್ರೆ ಬಂದ್ಬಿಟ್ಟಿದ್ದಾರೆ. ನನ್ಗಂತೂ ಫುಲ್ ಖುಷಿ ಆಗೋಯ್ತು. ನಾವು ಚಿಂತಾಮಣಿಯಲ್ಲಿ ಫುಡ್ ಮಾಮಾಗ್ ಹೋದ್ವಿ. ನಾವು ಫುಡ್ ಆರ್ಡರ್ ಮಾಡಿ ಫುಡ್ ಬರೋ ತನಕ ಮಾತಾಡ್ಕೊಂಡಿದ್ವಿ. ನೀವೇನೇ ಹೇಳಿ ನಾವು ಪ್ರೀತಿಸೋರ್ ಜೊತೆ ಸ್ವಲ್ಪ ಸಮಯ ಕಳೆದ್ರು ಕೂಡ ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಖುಷಿಯಾಗಿರುತ್ತೆ ಕೂಡ. ಇವತ್ತು ಕೂಡ ನಾನು ಫುಲ್ ಖುಷಿಯಾಗಿದ್ದೆ. ವ್ಲಾಗಲ್ಲಿ ಹಾಕ್ತೀನಿ ಅಷ್ಟೇ ಹಿಂಗೆ. ಇವತ್ತಿನ ಕತೆ ಇಷ್ಟೇ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.